ಗೊತ್ತು ನೀನು ಮಾಧ್ಯಮದ ಬಗ್ಗೆ ಮಾತಾಡಬೇಡ. ನನಗೆ ಇವ್ರ ಹತ್ರ ಕೇಳಿ. ವೈದ್ಯರು ನೀವು ಹೋಗಿ ವೈದ್ಯರ ಅಷ್ಟೇ ಅಷ್ಟೇ ಸರ್ ಹೋಗಯ್ಯ ಸೋನೆ ನೀವು ಡಾಕ್ಟರ್ ಹೋಗಿ ಇವ್ರು ಮಾತಾಡ್ತಾರೆ ಹೋಗಿ ಇವ್ರು ಮಾತಾಡ್ತಾರೆ ಅವ್ರು ಕೇಳ್ತೀನಿ. ವೈರಸ್ ಯಾವುದು ಅಂತ ಕೇಳಿ ಪ್ರಶ್ನೆ. ಕ್ಯಾನ್ಸರ್ದೇ ವೈರಸ್ ಅಲ್ಲಿ ಯಾವ ವೈರಸ್? ಸಾಕಷ್ಟು ವೈರಸ್ ಇದೆ. ಯಾವ ವೈರಸ್ ಇಂದ ಬರುತ್ತೆ? ಕ್ಯಾನ್ಸರ್ಗೆ ಒಂದು ವೈರಸ್ ಇದೆ. ನೀವು ಹೇಳಿದ್ರೆ ವೈರಸ್ ಇಂದ ಬರುತ್ತೆ ಅಂತ. ಯಾವ ವೈರಸ್? ಇಲ್ಲ ಪ್ರೈವೇಟ್ ಇಲ್ಲ. ಇದು ಸಾರ್ವಜನಿಕರಿಗೆ ನೀವು ಮದ್ದು ಕೊಡ್ತಾ ಇದ್ದೀರಾ. ಸಾರ್ವಜನಿಕರಿಗೆ ನೀವು ಜ್ಞಾನವನ್ನ ಹೆಚ್ಚಿಸಬೇಕು. ಯಾಕಂದ್ರೆ ವೈದ್ಯಕೀಯವಾಗಿ ಜ್ಞಾನವನ್ನ ಕೊಡ್ತಾ ಇದ್ದೀರಾ. ಇದ್ರ ಜ್ಞಾನ ಎಲ್ಲರಿಗೂ ಗೊತ್ತಾಗಬೇಕು. ಇದ್ರಲ್ಲಿ ಪ್ರೈವೇಟ್ ಇಲ್ವೇ ಇಲ್ಲ. ನೋಡಿ, ಈಗ ಎಷ್ಟು ಜನ ಬಂದಿದ್ರು? ಒಳಗೆ ಒಂದು 25 ಜನ ಇದ್ರು. ಯಾರೂ ಕಿಮೋ ಮಾಡಿಸಿಲ್ಲ. ಈಗ ಕಳೆದ 6 ತಿಂಗಳಿಂದ ಒಬ್ರು ಮಾಡಿಸಿಲ್ಲ. ಅವ್ರನ್ನ ಕೇಳಿ ಕಿಮೋ ಮನ್ಯಾಗ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನಾ. ಈಗ ಗೊತ್ತಾಯ್ತಾ? ₹1 ಒಂದು ಕಿಮೋ. ₹1 ಆಶ್ಚರ್ಯ ಆಗ್ಬೋದಲ್ಲ. ₹1 ಒಂದು ಕಿಮೋ ಆಗತ್ತೆ ಮನೇಲಿ. ಹೇಳ್ಕೊಡ್ತೀನಿ. ಇದು ಮನೆ ಮದ್ದೆ ಎಲ್ಲ. ತಮ್ಮ ಆಯ್ತು ಸರ್. ತಾವು ಯಾವ ಸಂಸ್ಥೆಯಿಂದ ವೈದ್ಯ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರೆ? ಅದು ನಿಮ್ದು ಪಾರಂಪರಿಕ ಇರಬಹುದು, ಬಟ್ ನಿಮ್ಮ ಹಿಸ್ಟ್ರಿ ಅದ್ರದ್ದು ರೆಕಾರ್ಡ್ ಏನಿದೆ ಸರ್? ನನ್ನ ಹತ್ರ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಅನ್ನುವ ಸರ್ಕಾರದ ಕಡೆಯಿಂದ ನನಗೆ ಪಾರಂಪರಿಕ ವೈದ್ಯ ಅಂತೇಳಿ ನಾನು ಪರಿಗಣಿಸಿ ನನಗೆ ಮಾನ್ಯತಾ ಪತ್ರವನ್ನು ಕೊಟ್ಟಿದ್ದಾರೆ. ಒಳಗಡೆ ಇದೆ. 93ರಲ್ಲಿ ಶುರು ಮಾಡಿದಾಗ 15-20 ಜನ ಇರ್ತಿದ್ರು. ಇವತ್ತಿಷ್ಟು ಜನ ಬಂದಿದ್ದಾರೆ. ಇವ್ರು ಯಾರಿಗೂ ಅನೌನ್ಸ್ ಮಾಡಿ ಕರೆದಿಲ್ಲ. ನಮ್ದು ಬೋರ್ಡ್ ಇರೋಂಗಿಲ್ಲ. ಪಾರಂಪರಿಕ ಯೂಟ್ಯೂಬ್ ಅಲ್ಲಿ ಕೊಡ್ತಾ ಇದೀರಿ ಸರ್ ಅಡ್ವರ್ಟೈಸ್ಮೆಂಟ್. ಯೂಟ್ಯೂಬ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀರಾ. ಐ ಹ್ಯಾವ್ ಸೀನ್ ಇಟ್ ಸರ್. ಆಮೇಲೆ ನಂದು ಇನ್ನೊಂದು ಪ್ರಶ್ನೆ ಸರ್. ಈಗ ನೀವು ಕ್ಯಾನ್ಸರ್ ಗುಣಪಡಿಸ್ತೀರಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಇದೆಯಲ್ಲ, ನಿಮ್ಮ ಜೇನುತುಪ್ಪ ಎಲ್ಲ, ಐ ಹ್ಯಾವ್ ದ ಲ್ಯಾಬ್ ರಿಪೋರ್ಟ್. ಇಟ್ ಈಸ್ ನಿಮ್ಮ ತಗೊಂಡೋಗಿರುವ ರಿಪೋರ್ಟ್. ಅದು ಜೇನುತುಪ್ಪ ನಕಲಿ ಅನ್ನುವಂತ ರಿಪೋರ್ಟ್ ಬಂದಿದೆ. ಇದಕ್ಕೇನು ಹೇಳ್ತೀರಾ? ಲ್ಯಾಬ್ ಇಲ್ಲ, ಪ್ರೂಫ್ ಇಲ್ಲ. ನೀವೇ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿದ್ದ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಇಲ್ಲ, ನೀವು ಹೇಳ್ತಾ ಇದೀರಲ್ಲ, ಪ್ರೂಫ್ ಇಲ್ಲ. ಅದನ್ನ ಹೇಳಿ. ಅದೇ ಪ್ರೂಫ್ ಇಲ್ಲ. ಅದಕ್ಕೆ ಎಲ್ಲಾ ಕ್ಯಾನ್ಸರ್ ಇದು ವೈರಸ್ ಒಂದೇ ತರ ಇರೋದ್ರಿಂದ, ಎಲ್ಲಾ ಕ್ಯಾನ್ಸರ್ಗೂ ಒಂದೇ ರೀತಿ ಔಷಧಿ ಆಗಿರೋದ್ರಿಂದ ನಿಮ್ಗೆ ಯಾವ ಕ್ಯಾನ್ಸರ್ ಇದೆ ಅನ್ನೋದನ್ನ ನನ್ನ ಜೊತೆಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಇದೆ. ಯಾವುದೇ ಸ್ಟೇಜ್ ಇರಲಿ, ಕ್ಯಾನ್ಸರು ಹಿಂದೊಮ್ಮೆ ಬಂದಿತ್ತು, ಗುಣ ಆಯ್ತು, 2-3 ವರ್ಷ ಮತ್ತೆ ಬಂದಿದೆ ಅನ್ನೋರು ಇರ್ಲಿ, ಈಗಲೇ ಗೊತ್ತಾದ ತಕ್ಷಣ ಬಂದವ್ರು ಇರ್ಲಿ, 4ನೇ ಸ್ಟೇಜ್ ಇರೋರು ಇರ್ಲಿ, ಅಥವಾ ಡಾಕ್ಟರ್ ಆಗೋದಿಲ್ಲ ವಾಪಸ್ ಹೋಗ್ರಿ ಅಂತ ಹೇಳಿರೋರು ಇರ್ಲಿ, ಈಗಾಗಲೇ 10-20 ವರ್ಷದಿಂದ ಕ್ಯಾನ್ಸರ್ ಇದೆ ಅನ್ನೋರು ಇರ್ಲಿ, ಯಾವುದೇ ವಯಸ್ಸಿನವ್ರು ಇರ್ಲಿ, ಅದನ್ನೇನು ನನ್ನ ಜೊತೆಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. 4 ವರ್ಷದ ಮಗು ಇದೆ, 2 ವರ್ಷದ ಮಗು ಇದೆ, 80 ಆಗಿದೆ, 90 ಆಗಿದೆ, ಎಲ್ಲಾ ವಯಸ್ಸಿನವ್ರಿಗೂ ಒಂದೇ ಔಷಧಿ. ಬರೀ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ಜನರ ರೋಗವೇ ಈ ಹನುಮಂತ ಮಳಲಿಗೆ ಬಂಡವಾಳ. ಕ್ಯಾನ್ಸರ್, ಏಡ್ಸ್ ಹೆಸರಿನಲ್ಲಿ ಕೋಟಿ ಲೂಟಿ, ಅಕ್ರಮ ಹಣ ಸಂಪಾದಿಸಿ ಭರ್ಜರಿ ಆಸ್ತಿ ಗಳಿಕೆ. ವಿಜಯ ಟೈಮ್ಸ್ ಬಯಲು ಮಾಡಿತು ಹನುಮಂತ ಮಳಲಿಯ ಅಸಲಿಯತ್ತು.